ಸಿಲ್ಕ್ ಸ್ಮಿತಾ ತಮ್ಮ ಸೌಂದರ್ಯ, ವ್ಯಾಂಪ್ ಪಾತ್ರಗಳಿಂದ ಅಭಿಮಾನಿಗಳ ಕಣ್ಣನ್ನು ರಂಜಿಸಿದ ನಟಿ. ಚಿತ್ರರಂಗಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಅಚಲವಾದ ಸ್ಟಾರ್ ಇಮೇಜ್ ಗಳಿಸಿದ ಇವರನ್ನು ಆಫರ್ಗಳನ್ನು ಬೆನ್ನಟ್ಟಿ ಹೋದವು. ಸ್ಟಾರ್ ಹೀರೋಗಳು ಆಕೆಯ ಡೇಟ್ಗಾಗಿ ಕಾಯುವ ಕಾಲವೂ ಸೃಷ್ಟಿಯಾಯಿತು. ಸಿಲ್ಕ್ ಸ್ಮಿತಾ ಹೆಚ್ಚಾಗಿ ಐಟಂ ಹಾಡುಗಳು, ವ್ಯಾಂಪ್ ಪಾತ್ರಗಳು ಮತ್ತು ಬೋಲ್ಡ್ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಅವರು ನಾಯಕಿಯಾಗಿಯೂ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ. ಆ ಸಮಯದಲ್ಲಿ ಅವರು ಸ್ಟಾರ್ ನಾಯಕಿಯರೊಂದಿಗೆ ಸ್ಪರ್ಧಿಸಿದರು. ಆಗಿನ ಪರಿಸ್ಥಿತಿ ಏನೆಂದರೆ, ಯಾವುದೇ ಚಿತ್ರವಾದರೂ, ಯಾರೇ ನಾಯಕನಾಗಿದ್ದರೂ, ಎಷ್ಟೇ ದೊಡ್ಡ ನಾಯಕಿಯಾಗಿದ್ದರೂ ಸಿಲ್ಕ್ ಸ್ಮಿತಾ ಅದರಲ್ಲಿ ಇರಲೇಬೇಕಿತ್ತು. ಪ್ರೇಕ್ಷಕರು ಅವಳಿಗಾಗಿ ಸಾಲುಗಟ್ಟಿ ನಿಲ್ಲುತ್ತಿದ್ದರು. ಅವಳಿಗಾಗಿಯೇ ಸಿನಿಮಾ ನೋಡಲು ಬರುವ ಲಕ್ಷಾಂತರ ಜನರಿದ್ದರು ಎಂದರೆ ಅತಿಶಯೋಕ್ತಿಯಲ್ಲ. ಅವಳು ತೀವ್ರ ಬಡತನ ಮತ್ತು ಸಾಕಷ್ಟು ಆಹಾರವಿಲ್ಲದ ಸ್ಥಿತಿಯಿಂದ ಕೋಟಿಗಟ್ಟಲೆ ಸಂಪಾದಿಸುವ ಮಟ್ಟಕ್ಕೆ ಏರಿದಳು. ಅವಳು ಹಸಿವಿನಿಂದ ಬಳಲುತ್ತಿದ್ದ ಸ್ಥಿತಿಯಿಂದ ನೋಟುಗಳ ಕಂತೆಗಳ ಮೇಲೆ ಮಲಗುವ ಮಟ್ಟಕ್ಕೆ ಹೋದಳು. ಆ ಪ್ರಕ್ರಿಯೆಯಲ್ಲಿ ಅವಳು ತನ್ನ ವೃತ್ತಿಜೀವನವನ್ನು ಹಾಳು ಮಾಡಿಕೊಂಡಳು. ನಟಿ ತನ್ನ ಪ್ರಿಯಕರನ ಬಲೆಗೆ ಬಿದ್ದು ಮೋಸ ಹೋಗಿ ಅದನ್ನು ಸಹಿಸಲಾರದೆ ಅವಳು ಅರ್ಥಹೀನ ಮರಣವನ್ನು ಅನುಭವಿಸಿದಳು. ಆಕೆಯನ್ನು ಅನಾಥಳಾಗಿ ಸಮಾಧಿ ಮಾಡಿರುವುದು ಅತ್ಯಂತ ದುಃಖಕರ ಸಂಗತಿ ಎಂದರೆ ತಪ್ಪಾಗುವುದಿಲ್ಲ. ಈ ಮಧ್ಯೆ ಸಿಲ್ಕ್ ಸ್ಮಿತಾ ಅವರ ವೃತ್ತಿಜೀವನ ಅಧಃಪತನಕ್ಕೆ ಹೋಗಿ ಅವರು ಆತ್ಮಹತ್ಯೆಯ ಹಂತಕ್ಕೆ ಹೋಗಲು ಕಾರಣ ಅವರ ಗೆಳೆಯ ರಾಧಾಕೃಷ್ಣ ಎಂದು ಹೇಳಲಾಗುತ್ತಿದೆ. ಇದನ್ನು ಅವರು ತಮ್ಮ ಆತ್ಮಹತ್ಯೆ ಪತ್ರದಲ್ಲಿಯೂ ಉಲ್ಲೇಖಿಸಿದ್ದಾರೆ. ಆರ್ಎಂಪಿ ವೈದ್ಯರಾಗಿದ್ದ ರಾಧಾಕೃಷ್ಣ ಸಿಲ್ಕ್ ಸ್ಮಿತಾಗೆ ಸಂಬಂಧಿಸಿದ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳಬೇಕಿತ್ತು. ಅದಕ್ಕೆ ಒಂದು ಕಾರಣವಿದೆ. ಚೆನ್ನೈನ ಟಿ ನಗರದ ಬೀದಿಗಳಲ್ಲಿ ಗ್ಯಾಂಗ್ಗಳು ಅಸ್ತಿತ್ವದಲ್ಲಿವೆ ಎಂದು ಹೇಳಲಾಗುತ್ತಿತ್ತು. ಒಂಟಿ ಮಹಿಳೆಯರು ಮತ್ತು ಚಲನಚಿತ್ರಗಳಲ್ಲಿ ನಟಿಸುವ ಮಹಿಳೆಯರನ್ನು ಕೀಳಾಗಿ ಕಾಣಲಾಗುತ್ತಿತ್ತು. ಅವರ ಮೇಲೆ ದೌರ್ಜನ್ಯಗಳನ್ನು ಮಾಡುತ್ತಿದ್ದರು. ಅವರಿಂದ ರಕ್ಷಣೆ ಪಡೆಯಲು ಸಿಲ್ಕ್ ಸ್ಮಿತಾ ರಾಧಾಕೃಷ್ಣ ಅವರನ್ನು ಸಂಪರ್ಕಿಸಿದರು. ಅವನು ತನಗೆ ಪರಿಚಿತ ವ್ಯಕ್ತಿ ಮತ್ತು ಹತ್ತಿರದ ಹಳ್ಳಿಯಿಂದ ಬಂದವನು ಎಂಬ ಭಾವನೆಯಿಂದ ಅವಳು ಅವನನ್ನು ನಂಬಿದಳು. ಆಕೆಗೂ ಅವನ ಜೊತೆ ಸಂಬಂಧವಿತ್ತು. ಆತ ಆಕೆಯ ಹಣವನ್ನೆಲ್ಲ ದೋಚಿದನು. ಹೀಗಾಗಿ ಸಿಲ್ಕ್ ಸ್ಮಿತಾ ತನ್ನ ಸಾವಿಗೆ ರಾಧಾಕೃಷ್ಣ ಕಾರಣ ಎಂದು ಬಹಿರಂಗಪಡಿಸಿದರು. ಅವಳು ರಾಧಾಕೃಷ್ಣರ ಮಗನನ್ನು ಮದುವೆಯಾಗಿ ಮಕ್ಕಳನ್ನು ಪಡೆದು ತನ್ನದೇ ಆದ ಕುಟುಂಬವನ್ನು ಹೊಂದಲು ಬಯಸಿದ್ದಳು. ಆದರೆ ರಾಧಾಕೃಷ್ಣ ಅವರಿಗೆ ಈ ವಿಷಯ ತಿಳಿದ ನಂತರ ಜಗಳಗಳು ಆರಂಭವಾಗಿ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಯಿತು ಎಂದು ಜಯಶೀಲ ಈ ಹಿಂದೆ ಹೇಳಿದ್ದರು. ಅವರು ಸುಮನ್ ಟಿವಿ ಸಂದರ್ಶನದಲ್ಲಿ ಈ ವಿಷಯಗಳನ್ನು ಬಹಿರಂಗಪಡಿಸಿ ಎಲ್ಲರಿಗೂ ಆಘಾತ ನೀಡಿದ್ದರು. ಅವರ ಈ ಹೇಳಿಕೆ ಈಗ ಸಂಚಲನ ಮೂಡಿಸುತ್ತಿದೆ. ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು, ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್.